హాయ్ ఫ్రెండ్స్, ఏంటండి సత్యనారాయణ స్వామి కథ పార్ట్ 1 వినేసారా? ఇది పార్ట్ 2 అండి. ఇది కూడా వినండి. ఎందుకంటే మనం పార్ట్ 1 విన్న తర్వాత పార్ట్ 2 వింటేనే కథ మొత్తం మనకు అర్థమవుతుందన్నమాట. ఈ కథ అంతా అయిపోయిన తర్వాత లాస్ట్లో స్వామివారికి ఆరతి పట్టారు. ఆరతి పట్టినప్పుడు అక్కడ పంతుల వారు వచ్చేసి పాట పాడారండి. పాటను కూడా లాస్ట్ వరకు వినండి. అలాగే ఈ కథ మొత్తం వినిన తర్వాత మీరు హ్యాపీ ఫీల్ అయ్యింటే ఓం నమో నారాయణాయ అని కామెంట్ చేసేయండి. ಎಳೆ ಋಷಿಗಳರ ಆ ವ್ಯಾಪಾರಿ ಮಂಗಳ ಸ್ನಾನವನ್ನು ಮಾಡಿ ನಿತ್ಯ ಕರ್ಮಗಳನ್ನು ಪೂರೈಸಿ ಬ್ರಾಹ್ಮಣರಿಗೆ ತನ್ನ ಕೈಲಾದ ದ್ರವ್ಯವನ್ನು ದಾನ ಮಾಡಿ ಸ್ವಗ್ರಾಮವನ್ನು ಕುರಿತು ತೆರಳಿದನು. ಸ್ವಲ್ಪ ದೂರ ಹೋಗುವಷ್ಟರಲ್ಲಿಯೇ ಶ್ರೀ ಸತ್ಯನಾರಾಯಣ ಸ್ವಾಮಿಯು ಮತ್ತೆ ಆ ವ್ಯಾಪಾರಿಯನ್ನು ಪರೀಕ್ಷಿಸಲೆಂದು ಒಬ್ಬ ಸನ್ಯಾಸಿಯ ವೇಷಧಾರಿಯಾಗಿ ಬಂದು, ಎಲೆ ವ್ಯಾಪಾರಿಯೇ, ನಿಮ್ಮ ಅಡಿಗೆನಲ್ಲಿ ತುಂಬಿರುವುದೇನೆಂದು ಕೇಳಿದನು. ಧನಮದಾಂಧದಿಂದ ಕೂಡಿದಂತಹ ವ್ಯಾಪಾರಿಯು ಈಯಾಡಿಸಲಿಂದಲೂ ಆಸ್ತಿಯರಿಂದಲೂ, ಎಲೆ ಸನ್ಯಾಸಿಯೇ, ನೀನು ಏತಕ್ಕೆ ಕೇಳುವೆ? ಅಣವರದೆಂಬ ಭ್ರಾಂತಿಯಿಂದ ಅಪರಿಸಲು ಕೇಳುವೆಯೋ? ನಮ್ಮ ಅಡಿಗೆನಲ್ಲಿ ಎಲೆ ಬಳ್ಳಿಗಳಿರುವುದು, ಮತ್ತೇನು ಇಲ್ಲವೆನ್ನಲು. ಈ ರೀತಿ ನುಡಿದಂತಹ ಸತ್ಯ ವಾಕ್ಯವನ್ನು ಕೇಳಿದಂತಹ ಸ್ವಾಮಿಯು, ನಿಮ್ಮ ಮಾತು ಯಥಾರ್ಥವಾಗಲಿ ಎಂದು ಹೇಳಿ ಹೊರಟು ಹೋಗಲು ವ್ಯಾಪಾರಿಯು ಸ್ವಲ್ಪ ದೂರ ಪ್ರಯಾಣ ಮಾಡಿ ಸಮುದ್ರದ ದಡದ ಸೇರಿದ ಮೇಲೆ ತಮ್ಮ ನಿತ್ಯ ಕರ್ಮಗಳನ್ನು ಮುಗಿಸಿಕೊಂಡು ಪುನಃ ಹಡಗನ್ನು ಹತ್ತಿದಾಗ ಹಡಗಿನಲ್ಲಿರುವಂತಹ ಎಲೆ ಬಳ್ಳಿಗಳನ್ನು ಕಂಡು ಆ ವ್ಯಾಪಾರಿಯು ಹಾಗೆಯೇ ದುಃಖದಿಂದ ಮೂರ್ಛೆ ಹೋದನು. ನಂತರ ಸ್ವಲ್ಪ ಸಮಯದ ನಂತರ ಎಚ್ಚೆತ್ತವನಾಗಿ ತನ್ನ ದ್ರವ್ಯವಾದ ದುಃಖದಿಂದ ದುಃಖಿಸುತ್ತಿರುವಂತಹ ಮಾವನನ್ನು ಕಂಡು, ಅಳಿಯನು, ಎಲೆ ಮಾವನೇ, ಏಕ ದುಃಖ ಪಡುತ್ತೀಯ? ಸನ್ಯಾಸಿಯು ಶಾಪ ಕೊಡಲ್ಪಟ್ಟಿತು. ಆದುದರಿಂದಲೇ ನಮ್ಮ ಪದಾರ್ಥಗಳು ಈ ರೀತಿಯಾಯಿತು. ನಾವು ಆತನಿಗೆ ಶರಣಾಗತರಾದಲ್ಲಿ ನಮ್ಮ ಕಷ್ಟ ಪರಿಹಾರವಾಗಬಹುದೆನ್ನಲು. ಆಗ ಅಳಿಯನ ಮಾತನ್ನು ಕೇಳಿದಂತಹ ವ್ಯಾಪಾರಿಯು ಪುನಃ ತನ್ನ ಹಡಗನ್ನು ಹಿಂತಿರುಗಿಸಿ ಸನ್ಯಾಸಿ ಇದ್ದ ಜಾಗಕ್ಕೆ ಹೋಗಿ ಸನ್ಯಾಸಿಯನ್ನು ಕಂಡು ಕಾಲಿಗೆ ನಮಸ್ಕಾರವನ್ನು ಮಾಡಿ, ಎಲೆ ಯತಿಶ್ರೇಷ್ಠನೇ, ಯಾವ ಅಸತ್ಯವೋ ನನ್ನಿಂದ ಹೇಳಲ್ಪಟ್ಟಿತೋ ಅಂತಹ ಅಪರಾಧವನ್ನು ಕ್ಷಮಿಸು ಎಂಬುದಾಗಿ ಕಾಲಿಗೆ ನಮಸ್ಕರಿಸಲು ಆಗ ಯತಿಯು ದುಃಖಿಸುತ್ತಿರುವ ವ್ಯಾಪಾರಿಯನ್ನು ನೋಡಿ ಪ್ರಸನ್ನನಾಗಿ ನಿಜರೂಪ ತೋರಿ, ಎಲೆ ದುರ್ಬುದ್ಧಿಯೇ, ಈ ನನ್ನ ಮಾತು ಕೇಳು, ದುಃಖಿಸಬೇಡ. ನನ್ನನ್ನು ಮರೆತ ಕಾರಣ ನನ್ನಿಂದ ಪ್ರತಿ ಬಾರಿಗೂ ದುಃಖಗಳನ್ನು ಹೊಂದುತ್ತಿರುವೆ ಎಂಬುದಾಗಿ ನುಡಿದ ಭಗವಂತನ ವಾಕ್ಯವನ್ನು ಕೇಳಿದಂತಹ ವ್ಯಾಪಾರಿಯು ಸ್ತೋತ್ರ ಮಾಡಲು ಉಪಕ್ರಮಿಸಿದನು. ಎಲೆ ಸ್ವಾಮಿಯೇ, ಬ್ರಹ್ಮಾದಿ ಸಮಸ್ತ ದೇವತೆಗಳು ಕೂಡ ನಿನ್ನ ಆಶ್ಚರ್ಯಕರಗಳಾದ ಗುಣಗಳನ್ನು ತಿಳಿಯದೆ ಮಾಯೆಯಿಂದ ಮೋಹಿತರಾಗಿರುವಾಗ ಮೂಢರಾದ ನಾವು ನಿನ್ನ ಸ್ವರೂಪವನ್ನು ತಿಳಿಯಲು ಸಾಧ್ಯವೇ? ವಿದ್ಯುಕ್ತವಾಗಿ ನಿನ್ನ ಪೂಜೆಯನ್ನು ಖಂಡಿತವಾಗಿಯೂ ಮಾಡಬೇಕು. ನಮ್ಮನ್ನು ಕರುಣಿಸು, ನಮ್ಮಿಂದ ಮಾಡಲ್ಪಟ್ಟ ಅಪರಾಧವನ್ನು ಕ್ಷಮಿಸು, ನಮ್ಮನ್ನು ರಕ್ಷಿಸು ಎಂದು ಭಕ್ತಿಯಿಂದ ಪ್ರಾರ್ಥಿಸಲು ಆಗ ಸ್ವಾಮಿಯು ಸಂತುಷ್ಟನಾಗಿ ಅವರಿಗೆ ಪೂರ್ವ ಧನವನ್ನು ಅನುಗ್ರಹಿಸಿ ಅಂತರ್ಗತನಾದನು. ನಂತರ ವ್ಯಾಪಾರಿಯು ತಮ್ಮ ಅಡಿಗೆಯಲ್ಲಿ ತಮ್ಮ ದ್ರವ್ಯವು ತುಂಬಿರುವುದನ್ನು ಕಂಡು ಸಂತೋಷಗೊಂಡು ಯಥಾವಿಧಿಯಾಗಿ ಸ್ವಾಮಿಯನ್ನು ಪೂಜಿಸಿ ಆತನ ಆಶೀರ್ವಾದದಿಂದ ತಮ್ಮ ದೇಶಕ್ಕೆ ಪ್ರಯಾಣ ಬೆಳೆಸಿದರು. ಅನಂತರ ತಮ್ಮ ದೇಶವು ಸಮೀಪಿಸುತ್ತಿದ್ದಂತೆಯೇ ರತ್ನಪುರವೆಂಬ ನಮ್ಮ ದೇಶವು ಸಿಕ್ಕಿತು ಎಂದು ಹೇಳಿ ತಮ್ಮ ಆಗಮನ ಸಮಾಚಾರವನ್ನು ಸೇವಕನ ಮೂಲಕ ಮನೆಗೆ ಕಳಿಸಿದ್ದು. ಆ ಸೇವಕನು ಪಟ್ಟಣವನ್ನು ಪ್ರವೇಶಿಸಿ ವ್ಯಾಪಾರಿಯ ಮನೆ ಸೇರಿ, ಅಮ್ಮ, ನಿಮ್ಮ ಪತಿಯು ಬಂಧುಗಳಿಂದಲೂ ದ್ರವ್ಯಗಳಿಂದಲೂ ಕೂಡಿ ಈ ಪಟ್ಟಣದ ಬಳಿಗೆ ಬರುತ್ತಿದ್ದಾರೆಂಬ ಶುಭ ವಾರ್ತೆಯನ್ನು ತಿಳಿಸಲು ಪತಿವ್ರತೆಯಾದಂತಹ ವರ್ತಕನ ಸತಿಯು ಲೀಲಾವತಿಯು ಸಂತೋಷಗೊಂಡು ಆ ಮಗಳನ್ನು ಕುರಿತು ಪತಿಗಳ ದರ್ಶನಾರ್ಥಕವಾಗಿ ಶೀಘ್ರವಾಗಿ ಹೊರಡೋಣ, ಸಿದ್ಧಳಾಗು ಎಂದು ಹೇಳಲು ತಾಯಿಯ ಮಾತನ್ನು ಕೇಳಿದಂತಹ ಕಲಾವತಿಯು ಆ ದಿನ ಮಾಡುತ್ತಿರುವಂತಹ ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನು ಮುಗಿಸಿ ಪ್ರಸಾದವನ್ನು ಭಕ್ಷಿಸದೆ ತನ್ನ ಪತಿಯನ್ನು ನೋಡಲು ತೆರಳಿದ್ದರಿಂದ ಸ್ವಲ್ಪ ಕೋಪಗೊಂಡ ಸತ್ಯನಾರಾಯಣ ಸ್ವಾಮಿಯು ಅವಳ ಪತಿಯನ್ನು ಜಲದಲ್ಲಿ ಮುಳುಗಿಸಿ ಕಾಣದಂತೆ ಮಾಡಿದನು. ಅನಂತರ ಕಲಾವತಿಯು ಬಂದು ನೋಡಲು ಅಲ್ಲಿ ತನ್ನ ಪತಿ ಕಾಣದೆ ಇರುವುದರಿಂದ ಹಾಗೆಯೇ ದುಃಖದಿಂದ ಭೂಮಿಯ ಮೇಲೆ ಬಿದ್ದಳು. ತಾಯಿ ಲೀಲಾವತಿಯು ಮಗಳ ಅವಸ್ಥೆಯನ್ನು ಕಂಡು ಅಳುತ್ತಾ, ಪತಿಯೊಡನೆ ಇದ್ದ ಅಳಿಯನು ತಕ್ಷಣದಲ್ಲೇ ಹೇಗೆ ಮಾಯವಾದನು, ಇದೆಲ್ಲ ಅನಾಹುತವೋ ಎಂಬುದಾಗಿ ಹೇಳಿ ತನ್ನ ಮಗಳನ್ನು ಅಪ್ಪಿಕೊಂಡು ದುಃಖಿಸಿದಳು. ಪತಿಯನ್ನು ಕಳೆದುಕೊಂಡು ದುಃಖಿತಳಾದ ಕಲಾವತಿಯು ತನ್ನ ಪತಿ ನಷ್ಟವಾದ್ದರಿಂದ ವ್ಯಥೆಯಿಂದ ಪತಿಯ ಪಾಲಿಕೆಯನ್ನು ತೆಗೆದುಕೊಂಡು ಅದರ ಕೂಡ ಸಹಾಗಮನವನ್ನು ಮಾಡಬೇಕೆಂದು ನಿಶ್ಚಯಿಸಲು ಮಗಳ ಕಷ್ಟವನ್ನು ನೋಡಿದಂತಹ ಆ ವ್ಯಾಪಾರಿಯು ಶೋಕದಿಂದ ಸಂತಪ್ತರಾಗಿ ಆಲೋಚನೆ ಮಾಡುತ್ತಾ, ಈ ಹಡಗು ಕಾಣೆಯಾಗಿರುವುದು ಸತ್ಯನಾರಾಯಣ ಸ್ವಾಮಿಯೇ ಮಾಡಿದ್ದಾನೆ ಅಥವಾ
ನಾವು ಸತ್ಯದೇವರ ಮಾಯಾಪಾಶದಿಂದ ಭ್ರಾಂತನಾಗಿ ಇರುವೆನೋ ಏನೋ, ಇದು ಯಾವುದೋ ತೋಚದೋ ಎಂಬುದಾಗಿ ಹೇಳಿ ಸತ್ಯನಾರಾಯಣ ಸ್ವಾಮಿಗೆ ಪುನಃ ದೀರ್ಘದಂಡ ನಮಸ್ಕಾರವನ್ನು ಮಾಡಿ ದೀನಪಾಲಕನ ನಮಸ್ಕಾರವನ್ನು ಮಾಡಿ ಭಕ್ತಿಯಿಂದ ಪ್ರಾರ್ಥಿಸಲು ಆಗ ದೀನಪಾಲಕನಾದ ಸತ್ಯನಾರಾಯಣ ಸ್ವಾಮಿಯು ಸಂತುಷ್ಟನಾಗಿ ಆಕಾಶವಾಣಿಯು ನುಡಿಯಿತು. ಎಲೆ ವ್ಯಾಪಾರಿಯೇ, ನಿಮ್ಮ ಮಗಳು ಪ್ರಸಾದ ಪರಿತ್ಯಾಗ ಮಾಡಿ ತನ್ನ ಪತಿಯನ್ನು ನೋಡಲು ಬಂದಿದ್ದರಿಂದ ಆಕೆಯ ಪತಿ ನಿಶ್ಚಯವಾಗಿ ಅದೃಶ್ಯನಾಗಿದ್ದಾನೆ ಅಷ್ಟೇ. ಇದಕ್ಕೋಸ್ಕರ ಮನೆಗೆ ಹೋಗಿ ಸ್ವಲ್ಪವಾದರೂ ಪ್ರಸಾದ ಭಕ್ಷಿಸಿದರೆ ಪತಿಯನ್ನು ಹೊಂದುಗಳೆಂದು ನುಡಿಯಲು ಆಕಾಶವಾಣಿಯ ವಾಕ್ಯವನ್ನು ಕೇಳಿದಂತಹ ಕಲಾವತಿಯು ಅತ್ಯಂತ ತ್ವರೆಯಿಂದ ಸ್ವಗೃಹಕ್ಕೆ ಹೋಗಿ ಪ್ರಸಾದವನ್ನು ಭಕ್ಷಿಸಿ ಹಿಂದಿರುಗಲು ಅಲ್ಲಿ ತನ್ನ ಪತಿ ಇರುವುದನ್ನು ಕಂಡ ಕಲಾವತಿಯು ಆನಂದದಿಂದ, ಎಲೆ ತಂದೆಯೇ, ಮನೆಗೆ ಹೋಗೋಣ ನಡೆಯಿರಿ, ವಿಳಂಬ ಏತಕ್ಕೆ ಮಾಡುತ್ತೀರಿ ಎನ್ನಲು ಮಗಳ ಮಾತಿನಿಂದ ಆ ವ್ಯಾಪಾರಿಗೆ ಬಹಳ ಸಂತೋಷ ಉಂಟಾಯಿತು. ಅನಂತರ ಆ ವ್ಯಾಪಾರಿಯು ಪ್ರತಿ ತಿಂಗಳು ಹುಣ್ಣಿಮೆ, ಹಬ್ಬ, ಹರಿದಿನಗಳಲ್ಲೂ ಸಹ ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಮಾಡುವವನಾಗಿ ಈ ಭೂಲೋಕದಲ್ಲಿ ಸಮಸ್ತ ಸುಖವನ್ನು ಅನುಭವಿಸಿ ಅಂತ್ಯಕಾಲದಲ್ಲಿ ಸತ್ಯಲೋಕವನ್ನು ಹೊಂದಿದನು ಎಂಬಲಿಗೆ ಸ್ಕಾಂದಾಪುರಾಣದ ರೇವಾಕಾಂಡದ 4ನೇ ಅಧ್ಯಾಯವು ಸಂಪೂರ್ಣವಾಯಿತು. ಜಯ ಹಿಂದಿರಾರಮಣ ಗೋವಿಂದ ಗೋವಿಂದ, ಆಂಜನೇಯ ವರದ ಗೋವಿಂದ ಗೋವಿಂದ, ಮಹಾಗಣಪತಿ ಪಾದಾರವಿಂದ ಗೋವಿಂದ ಗೋವಿಂದ, ಲಕ್ಷ್ಮೀ ಸತ್ಯನಾರಾಯಣ ಸ್ವಾಮಿ ಪಾದಾರವಿಂದ ಗೋವಿಂದ ಗೋವಿಂದ, ಮಹಾದೇವ ಸರ್ವಾಂತಸ್ಯ ಮಿರಾಪಹಾಸ ಬಾಹುಭ್ಯಾಂತರಂ ಜ್ಯೋತಿರ್ ದೀಪೋಯಂ ಪ್ರತಿವೃಕ್ಷ್ಯತಾಂ. ಒಂದು ಕೆಂಪು ನೀರು ಆರತಿ ಮಾಡ್ಕೊಳ್ಳಿ. ಕೊನೆಯದಾಗಿ ನಮಗೆ ಇನ್ನೂ ಒಂದು ಇತಿಹಾಸವನ್ನು ಹೇಳುತ್ತೇನೆ, ಕೇಳಿರಿ. ಪೂರ್ವದಲ್ಲಿ ಅಂಗಧ್ವಜನೆಂಬ ರಾಜನು ಸತ್ಯನಾರಾಯಣ ಸ್ವಾಮಿ ವ್ರತದ ಪ್ರಸಾದ ಪರಿತ್ಯಾಗ ಮಾಡಿದ ಕಾರಣ ಅತಿಯಾದ ದುಃಖವನ್ನು ಹೊಂದಿದನು. ಆ ರಾಜನು ಒಂದು ದಿನ ಅರಣ್ಯದಲ್ಲಿ ಕ್ರೂರ ಮೃಗಗಳನ್ನು ಸಂಹಾರ ಮಾಡಿ ದಣಿದವನಾಗಿ ತನ್ನ ನಗರ ಸಮೀಪವಾದಂತಹ ಒಂದು ದೊಡ್ಡ ಆಲದ ಮರದ ಪಕ್ಕದಲ್ಲಿ ಬಂದು ನಿಂತನು. ಆ ಮರದ ಪಕ್ಕದಲ್ಲಿಯೇ ಗೋಪಾಲಕರು ತಮ್ಮ ಸ್ನೇಹಿತರಿಂದೊಳಗೂಡಿ ಶ್ರೀ ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಆಚರಿಸುತ್ತಿದ್ದರು. ಇದನ್ನು ನೋಡಿದಂತಹ ಆ ರಾಜನು ಅಹಂಕಾರದಿಂದ ಅಲ್ಲಿಗೆ ಹೋಗಲೂ ಇಲ್ಲ ಮತ್ತು ಸತ್ಯನಾರಾಯಣ ಸ್ವಾಮಿಯನ್ನು ಕುರಿತು ನಮಸ್ಕಾರವನ್ನು ಸಹ ಮಾಡಲಿಲ್ಲ. ಆದರೂ ಸಹ ಗೋಪಾಲಕರು ಶ್ರದ್ಧಾ ಭಕ್ತಿಯಿಂದ ಶ್ರೀ ಸತ್ಯನಾರಾಯಣ ಸ್ವಾಮಿಯನ್ನು ಪೂಜಿಸಿ ಸ್ವಾಮಿಯ ಪ್ರಸಾದವನ್ನು ಆ ರಾಜನಿಗೆ ನೀಡಲು ಆ ರಾಜನು ಪ್ರಸಾದ ಪರಿತ್ಯಾಗ ಮಾಡಿದ ಕಾರಣ ಅತಿಯಾದ ದುಃಖವನ್ನು ಹೊಂದಿದನು. ಆ ರಾಜನಿಗೆ ಆ ದಿನದಿಂದಲೇ ತನ್ನ ಧನ ಧಾನ್ಯ ಐಶ್ವರ್ಯವೆಲ್ಲವೂ ದಿನೇ ದಿನೇ ಕ್ಷೀಣಿಸುತ್ತಾ ಬಂದಿತು. ಆಗ ಆ ರಾಜನು ಇದು ಸಕಲವು ಸತ್ಯನಾರಾಯಣ ಸ್ವಾಮಿ ಪ್ರಸಾದ ತಿರಸ್ಕಾರದಿಂದ ನಷ್ಟವಾಗಿರಬಹುದೆಂದು ಯೋಚಿಸಿ ಯಾವ ಸ್ಥಳದಲ್ಲಿ ಸತ್ಯ ದೇವರ ಪೂಜೆ ಆಯಿತೋ ಆ ಸ್ಥಳಕ್ಕೆ ಪುನಃ ಹೋಗಿ ಗೋಪಾಲಕರ ಸಹಿತನಾಗಿ ಶ್ರದ್ಧಾ ಭಕ್ತಿಯಿಂದ ವ್ರತವನ್ನು ಆಚರಿಸಿದನು. ಅನಂತರ ಆ ರಾಜನು ಸತ್ಯನಾರಾಯಣ ಸ್ವಾಮಿಯ ದೇವರ ಪ್ರಸಾದದ ದೆಸೆಯಿಂದ ಪುನಃ ತನ್ನ ಧನ ಧಾನ್ಯ ಐಶ್ವರ್ಯ ಪುನಃ ಹೊಂದಿದವನಾಗಿ ಇಹಲೋಕದಲ್ಲಿ ಸಮಸ್ತ ಸುಖವನ್ನು ಅನುಭವಿಸಿ ಅಂತ್ಯಕಾಲದಲ್ಲಿ ಮುಕ್ತಿಯ ವೈಕುಂಠ ಲೋಕವನ್ನು ಹೊಂದಿದನು. ಎಲೆ ಶೌನಕಾಲ ಋಷಿಗಳರ, ಈ ರೀತಿಯಾಗಿ ಮಹಾವಿಷ್ಣುವು ನಾರದರಿಗೆ ಹೇಳಿದ ವಿಚಾರವು ನಿಮಗೆ ನನ್ನಿಂದ ಹೇಳಲ್ಪಟ್ಟಿತು. ಈ ವ್ರತವನ್ನು ಮನುಷ್ಯರು ಮಾಡಿದ್ದೇ ಆದರೆ ಸಂಪೂರ್ಣವಾಗಿ ದುಃಖ ದಶೆಯಿಂದ ಸತ್ಯವಾಗಿಯೂ ಮುಕ್ತರಾಗುತ್ತಾರೆ. ಕಲಿಯುಗದಲ್ಲಿ ಸತ್ಯನಾರಾಯಣ ಸ್ವಾಮಿ ವ್ರತವು ಕೋರಿದ ವಿಶೇಷ ಫಲಗಳನ್ನು ಕೊಡತಕ್ಕವನು. ಹೀಗೆ ಸನಾತನವಾದ ಭಗವಂತನು ಈ ಕಲಿಯುಗದಲ್ಲಿ ಸತ್ಯನಾರಾಯಣ ಸ್ವಾಮಿ ರೂಪವನ್ನು ಧರಿಸುತ್ತಾರೆಂದು ಸೂತರು ಹೇಳುವರು ಎಂಬಲ್ಲಿಗೆ ಸ್ಕಾಂದ ಪುರಾಣದ ರೇವಾಕಾಂಡದ 5ನೇ ಅಧ್ಯಾಯವು ಸಂಪೂರ್ಣವಾಯಿತು. ಗೋವಿಂದ ಗೋವಿಂದ, ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ, ಆಂಜನೇಯವರ ಗೋವಿಂದ ಗೋವಿಂದ, ಮನೆ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ, ಹೆಜ್ಜೆಯ ಮೇಲೊಂದೆಜ್ಜೆಯ ನೆಕ್ಕುತ ಗೆಜ್ಜೆಗಾಗಳ ನಾದವ ತೋರುತ್ತ, ಹೆಜ್ಜೆಯ ಮೇಲೊಂದೆಜ್ಜೆಯ ನೆಕ್ಕುತ ಗೆಜ್ಜೆಗಾಗಳ ನಾದವ ತೋರುತ್ತ, ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮನೆ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಕನಕಾಯಣ
ನಾರಾಯಣ ಸತ್ಯನಾರಾಯಣ ಪನ್ನಗ ಶಯನ ಪಾವನ ಚರಣ ಪನ್ನಗ ಶಯನ ಪಾವನ ಚರಣ ಗಂಭೀರ ಕಾಪಾಡು ಶ್ರೀ ಸತ್ಯನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ ನಾರಾಯಣ ಸತ್ಯನಾರಾಯಣ ಮನವೆಂಬಂತಪ ಬೆಳಕಾಗಿದೆ ಹರಿನಾಮದ ಮಂತ್ರವೇ ತುಂಬಿದೆ ಮನವೆಂಬಂತಪ ಬೆಳಕಾಗಿದೆ ಹರಿನಾಮದ ಮಂತ್ರವೇ ತುಂಬಿದೆ ಎಂದೆಂದು ಸ್ಥಿರವಾಗಿ ನಿಂದಿರು ನನ್ನಲ್ಲಿ ಬಂದಾಗಿ ಬದಿರಾಗಿರು ಕಾಪಾಡು ಶ್ರೀ ಸತ್ಯನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ ನಾರಾಯಣ ಸತ್ಯನಾರಾಯಣ ನನಗಾಗಿ ಏನನ್ನು ನಾ ಬೇಡೆನೋ ಧನ ಕನಕ ಬೇಕೆಂದು ನಾ ಕೇಳೆನೋ ನನಗಾಗಿ ಏನನ್ನು ನಾ ಬೇಡೆನೋ ಧನ ಕನಕ ಬೇಕೆಂದು ನಾ ಕೇಳೆನೋ ಈ ಮನೆಯೋ ನೀನಿರುವ ಗುಡಿಯಾಗಲಿ ಸುಖ ಶಾಂತಿ ನೆಮ್ಮದಿಯು ನೆಲೆಯಾಗಲಿ ಕಾಪಾಡು ಶ್ರೀ ಸತ್ಯನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ ನಾರಾಯಣ ಸತ್ಯನಾರಾಯಣ ಪನ್ನೀರ ಅಭಿಷೇಕನ ಮಾಡಿದೆ ಕರುನಾಡು ನೀಯನ್ನ ಕಾಪಾಡಿದೆ ಕಣ್ಣೀರ ಅಭಿಷೇಕನ ಮಾಡಿದೆ ಕರುನಾಡು ನೀಯನ್ನ ಕಾಪಾಡಿದೆ ಬರಿದಾದ ಮಡಿಲನ್ನಲ್ಲಿ ತುಂಬಿದೆ ನಾ ಕಾಣದ ನಂದ ನೀಡಿದೆ ಕಾಪಾಡು ಶ್ರೀ ಸತ್ಯನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ ನಾರಾಯಣ ಸತ್ಯನಾರಾಯಣ ಜಯ ಇಂದಿರಾ ರಮಣ ಗೋವಿಂದ ಗೋವಿಂದ ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ ಸತ್ಯನಾರಾಯಣ ಸ್ವಾಮಿ ಪಾದಾರವಿಂದ ಗೋವಿಂದ ಗೋವಿಂದ ಆಂಜನೇಯ ವರದ ಗೋವಿಂದ ಗೋವಿಂದ ಸುಬ್ರಹ್ಮಣ್ಯೇಶ್ವರ